2015-16 ಅಷ್ಟೊತ್ತಿಗೆ ನೋಡಿದ್ರೆ ವಿಮೆನ್ ಅಲ್ಲಿ ಒಬಿಸಿಟಿ ರೇಟ್ ಬಂದು 20% ಇನ್ಕ್ರೀಸ್ ಆಗಿದೆ, ಮೆನ್ ಅಲ್ಲಿ ಬಂದು 18% ಇನ್ಕ್ರೀಸ್ ಆಗಿದೆ. 2019-2021 ಆ ಟೈಮಲ್ಲಿ ನೋಡಿದ್ರೆ ವಿಮೆನ್ ಒಬಿಸಿಟಿ ಬಂದು 43% ಇದೆ, 44% ಇದೆ, ಮೆನ್ ಅಲ್ಲಿ ಬಂದು 41% ಇದೆ. ಓವರ್ ಆಲ್ ಆಗಿ ಇಂಡಿಯಾ ಒಬಿಸಿಟಿ ರೇಟ್ ನೋಡಿದ್ರೆ 43% ತೋರಿಸ್ತಾ ಇದೆ ಇವಾಗ. ಅಂದ್ರೆ ಈ 43% ಬಂದು ಮೆಟಬಾಲಿಕಲಿ ಒಬಿಸ್ ಅಂತ ಹೇಳ್ತಾರೆ. ಅಂದ್ರೆ ಅವ್ರ BP ಶುಗರ್ ಎಲ್ಲ ನಾರ್ಮಲ್ ಆಗಿ ಇರುತ್ತೆ, ಅದೇ ಅವರ ಬಾಡಿಲಿ ಕೊಬ್ಬಿನಾಂಶ ಸ್ವಲ್ಪ ಜಾಸ್ತಿ ಇರುತ್ತೆ. ಅಂದ್ರೆ ಒಬಿಸ್ ಆಗಿರೋ ಪ್ರಾಬ್ಲಮ್ಸ್ ಬಂದು ಮೆಟಬಾಲಿಕಲಿ ಒಬಿಸ್ ಆಗಿರೋರು ಅವ್ರಿಗಿರೋ ಪ್ರಾಬ್ಲಮ್ಸ್ ಅಲ್ಲಿ ಇವ್ರಿಗೂ ಕಾಣ್ತದೆ. ಕೆಲವೊಂದು ಜಿಯೋಗ್ರಫಿಕಲ್ ಪ್ರೂಫ್ ಏನೋ ನೋಡಂಗಿದ್ರೆ ಡೆಲ್ಲಿಲಿ ಬಂದು 33% ಜನ ಒಬಿಸ್ ಆಗಿದ್ದಾರೆ. ಹಂಗೆ ಪಂಜಾಬ್ ಅಲ್ಲಿ ನೋಡಿದ್ರೆ 31% ಜನ ಒಬಿಸ್ ಆಗಿದ್ದಾರೆ. ತಮಿಳುನಾಡು ನೋಡಿದ್ರೆ 29% ಒಬಿಸ್ ಆಗಿದ್ದಾರೆ. ಚಂಡೀಗಢ ನೋಡಿದ್ರೆ 16% ಜನ ಒಬಿಸ್ ಆಗಿದ್ದಾರೆ. ಈ ರೂರಲ್ ಏರಿಯಾಸ್ ಅಲ್ಲಿ ಇರೋ ಜನರು ಕೂಡ ಇವರಿಂದಾನೇ ಬರ್ತಾ ಇದ್ದಾರೆ. ಇದೆಲ್ಲ ಆಶ್ಚರ್ಯ ಅಂದ್ರೆ 5-9 ವರ್ಷ ಆಗಿರೋ ಮಕ್ಕಳಲ್ಲಿ ಒಬಿಸಿಟಿ ಬಂದು ಡಬಲ್ ಆಗಿದೆ. ಹಿಂಗೆ 10 ವರ್ಷದಲ್ಲಿ. ಹಂಗೆ 5 ವರ್ಷಕ್ಕಿಂತ ಕಮ್ಮಿ ಇರೋ ಮಕ್ಕಳಲ್ಲಿ ಓವರ್ ವೇಟ್ ನೋಡಿದ್ರೆ 2.1% ಇಂದ 3.4% ಆಗಿದೆ ಈ 10 ವರ್ಷದಲ್ಲಿ. ಇದಕ್ಕೆ ಕಾರಣ ಏನು, ಮಕ್ಕಳೇನೋ ಲೇಜಿ ಆಗಿದ್ದಾರೆ ಅಂತಲ್ಲ, ಅವ್ರನ್ನ ಚಿಕ್ಕ ವಯಸ್ಸಿಂದ ನಾವು ಒಳ್ಳೆ ಆಹಾರ ಕೊಡ್ತೀರಾ ಬೆಳೆಸ್ತಾ ಇದೀವಿ. ತುಂಬಾ ಚಾಕ್ಲೇಟ್ಸ್ ಕೊಡೋದು, ತುಂಬಾ ಸಕ್ಕರೆ ಇರೋ ಊಟ ಕೊಡೋದು, ಮತ್ತೆ ಈ ತರ ಪಿಜ್ಜಾ ಬರ್ಗರ್ ಆತರ ಇದಕ್ಕೆಲ್ಲ ನಾವು ಅಭ್ಯಾಸ ಮಾಡಿಬಿಟ್ಬಿಟ್ರೆ ಅದರಿಂದ ತುಂಬಾ ಜನ ಓವರ್ ವೇಟ್ ಆಗ್ತಾ ಇದ್ದಾರೆ ತುಂಬಾ ಚಿಕ್ಕ ವಯಸ್ಸಿಂದಾನೆ. 2022 2023 ನೋಡಿದ್ರೆ ಇಂಡಿಯನ್ಸ್ ಬಂದು 96% ಇಂಡಿಯನ್ಸ್ ಬಂದು ಪ್ಯಾಕೇಜ್ ಫುಡ್ಸ್ ನ ಕನ್ಸ್ಯೂಮ್ ಮಾಡ್ತಾ ಇದ್ದಾರೆ. ಅದೇ ನಾವು 10 ವರ್ಷಕ್ಕೆ ಮುಂಚೆ ಕಂಪೇರ್ ಮಾಡಿ ನೋಡಿದ್ರೆ 87% ಜಾಸ್ತಿ ಆಗಿದ್ದಾರೆ.